ವಿದ್ಯುತ್ ಅವಘಡದ ಆಘಾತ, ರೈತನ ತೋಟ ಭಸ್ಮ, ನೂರಾರು ಮರಗಳ ನಾಶ. ಕೆಇಬಿ ನಿರ್ಲಕ್ಷ್ಯ ಆರೋಪ, ಲಕ್ಷಾಂತರ ನಷ್ಟಕ್ಕೆ ಕಾರಣವಾದ ಅಗ್ನಿ ಅವಘಡ. ತಳಲೆ ಗ್ರಾಮದಲ್ಲಿ ಬೆಂಕಿ ಕಾಟ, ಅಡಿಕೆ, ತೆಂಗು, ಬಾಳೆ ಗಿಡಗಳು ಸುಟ್ಟು ಹಾಳು. ನಿಮಿಷಗಳಲ್ಲಿ ಭಸ್ಮವಾದ ತೋಟ, ರೈತನ ಕನಸು ಬೆಂಕಿಯಲ್ಲಿ ಕರಕಲಾಯಿತ. ತಳಲೆ ಗ್ರಾಮದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಡಿಕೆ ತೋಟವೇ ಸಂಪೂರ್ಣವಾಗಿ ಭಸ್ಮವಾಗಿದೆ. ಶಿವಮೊಗ್ಗ ಜಿಲ್ಲೆಯ ತಳಲೆ ಗ್ರಾಮದ ಕಗ್ಲಿ ಶರಾವತಿ ಕಾಲನಿಯಲ್ಲಿ ಈ ಘಟನೆ ನಡೆದಿದೆ. ಚಂದ್ರಶೇಖರ್ ಅವರಿಗೆ ಸೇರಿದ ಸರ್ವೆ ನಂಬರ್ 60ರ ಅಡಿಕೆ ತೋಟದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ವಿದ್ಯುತ್ ಲೈನ್ ತಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಕ್ಷಣಾರ್ಧದಲ್ಲೇ ಬೆಂಕಿ ವ್ಯಾಪಕವಾಗಿ ಹರಡಿದೆ. ಪರಿಣಾಮವಾಗಿ ಅಡಿಕೆ, ತೆಂಗು ಮತ್ತು ಬಾಳೆ ಗಿಡಗಳು ಸುಟ್ಟು ಕರಕಲಾಗಿವೆ. ಈ ಅವಘಡದಲ್ಲಿ 300ಕ್ಕೂ ಹೆಚ್ಚು ಅಡಿಕೆ ಮರಗಳು ಸಂಪೂರ್ಣ ನಾಶವಾಗಿದ್ದು, ರೈತನಿಗೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಎಂದು ಅಂದಾಜಿಸಲಾಗಿದೆ. ಸ್ಥಳೀಯರು ತಕ್ಷಣವೇ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ರು, ಬೆಂಕಿಯ ತೀವ್ರತೆ ಹೆಚ್ಚಿದ್ದರಿಂದ ತೋಟವನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಈ ಕುರಿತು ಮಾತನಾಡಿದ ತೋಟದ ಮಾಲೀಕ ಚಂದ್ರಶೇಖರ್ ಅವರು, ಈ ಘಟನೆಗೆ ಕೆಬಿಯವರ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ನಾವು ಈ ಮೊದಲು ಕೂಡ ಎಚ್ಚರಿಕೆಯನ್ನ ನೀಡಿದ್ದೇವೆ, ಆದರೂ ಕ್ರಮ ಕೈಗೊಂಡಿಲ್ಲ. ಇದೇ ಕಾರಣಕ್ಕೆ ಇಂದು ನಮ್ಮ ತೋಟ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತೋಟ ಒಂದು ಲೆವೆಲ್ ಕೆವಿ ಇತ್ತು. ಲೆವೆಲ್ ಕೆವಿ ಏನಾಗಿದೆ, ಎಲ್ಲೋ ಯಾವುದೋ ಕಡೆ ಏನೋ ಹೆರೆ ಬಿದ್ದೋ ಏನೋ ಆಗಿ 3 ಟೈಮ್ಸ್ ಒಟ್ಟಾಗಿ ಲೆವೆಲ್ ಕೆವಿ ಅಲ್ಲಿಗೆ ಬೆಂಕಿ ಎದ್ದಿದೆ. ಬೆಂಕಿ ಎದ್ದ ತಕ್ಷಣ ಏನೂ ಮಾಡೋಕ್ಕಾಗಿಲ್ಲ ನಮಗೆ. ಅದು 2 ಗಂಟೆ. ಅವಾಗ ನಮ್ಮ ಜಯೇಶ್ ಅವ್ರಿಗೆ ಫೋನ್ ಮಾಡಿದಾಗ ಜಯೇಶ್ ಅವರು ವ್ಯಾಪ್ತಿ ಹೊರಗೆ ಬಂತು. ಅವ್ನು ಲೈನ್ ಮೆನ್ ಮಾಡಿದಾಗ ಅವ್ರು ಯಾವುದೋ ತೊಂದರೆ ಆಗಿ ಸಾಗರದಲ್ಲಿದ್ದರು ಅವರು. ಹಾಗಾಗಿ ಆಗಿಲ್ಲ, ಒಂದು 25 ಜನ ಸೇರಿಸ್ಕೊಂಡು ಆದರೂ ಏನು ಮಾಡೋಕ್ಕಾಗಿಲ್ಲ. ತೋಟ ಉಡ್ಸೋಕೆ ಆಗಿಲ್ಲ, ಕಂಪ್ಲೀಟ್ ತೋಟ ಹೋಯ್ತು. ಒಟ್ಟು ಹಾನಿಂದ ಅಡಿಕೆ ಬಾಳೆ ಏನೂ ಇಲ್ಲ, ತೆಂಗಿನ ಗಿಡ ಸತ್ತ ಇತ್ತು, ಅದು ಹೋಗಿದೆ. ಎಲ್ಲ ಬೆಂಕಿ ಎಲ್ಲ ಕಾಣ್ತಿದೆ, ಎಲ್ಲ ಪೂರ್ತಿ. ಅಡಿಕೆ ಮಾತ್ರ ಏನೂ ಉಳಿಗೇ ಇಲ್ಲ, ಬಾಳೆ ಅಡಿಕೆ ಸಂಪೂರ್ಣ ನಾಶ ಆಗಿದೆ. ಗಮನಕ್ಕೆ ತರಲಿಲ್ಲ, ಈಗ ತರಬೇಕೀಗ ಅವರಿಗೆ. ತೈಸೊಳಗೆ ಕೊಟ್ಟಿಲ್ಲ ನಾವು ಅವರಿಗೆ ನಾನು ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಿಲ್ಲ. ಯಾವುದೋ ಅನುಕಾರಣದಿಂದಲೋ ಅಥವಾ ಯಾವುದಕ್ಕೆ ಎತ್ತಿಲ್ಲೋ ಗೊತ್ತಿಲ್ಲ ನನಗೆ. ಈಗ ಅವ್ರು ಹೋಗಿ ಭೇಟಿ ಆದಾಗಲೇ ಗೊತ್ತಾಗುತ್ತೆ. ಕೇಳಿದೆ, ಏನು ಸರ್ ಇದು ಅಂತ ಕೇಳ್ಬೇಕಂತ ಹೇಳಿದಾಗ ಅವ್ರು ಏನು ಮಾಡಿದ್ರು, ಫೋನು ಒಂದು 5 ಕಾಲಿಗೆ ರಿಸೀವ್ ಮಾಡಲ್ಲ, ವ್ಯಾಪ್ತಿ ಹೊರಗೆ ಅಂತ ಬಂತದು. ಆವಾಗ 4 ಗಂಟೆಗೆ ಒಂದು ಫೋನ್ ಮಾಡಿದೆ, ಆವಾಗ ರಿಂಗ್ ಆಯಿತು, ಅವ್ರು ಎತ್ತಿಲ್ಲ. ಅಲ್ಲ, KBA ನಿರೀಕ್ಷೆ ಅಂದರೆ ಅವರು ಅಲ್ಲಿ 3 ಸಾರಿ ಆಯ್ತು, ಈಗ 3 ಬಾರಿ ಆಯ್ತದ ನಮ್ಗೆ ಆ ಥರ ಪೆಟ್ಟು ಬಿಡ್ತಾ. ಅದಕ್ಕೆ ನಾವು ಆ ಟೈಮಿಗೆ ಕಾಪಾಡ್ಕೊಂಡು ಆ ಹೊತ್ತಿಗೆ ಇರ್ತಿದ್ದೆ ಅಲ್ಲಿ. ನಿನ್ನೆ ಏನಾಯ್ತು, ಊಟದ ಟೈಮ್ ಅಲ್ಲ, ಊಟಕ್ಕೆ ಹೋಗೋದಕ್ಕೂ ಇಲ್ಲಿ ಈ ಥರ ಆಗಿದೆ. ಅದು ಎಲ್ಲೋ ಯಾವ ಕಡೆಯೋ ಒಂದು ಮರ ಹೆರೆನೋ ಏನೋ ಆಗಿದೆ, ಅದಕ್ಕೆ ತಾಗಿದೆ. ಆ ತಾಗಿದ ನಿರೀಕ್ಷೆಯಿಂದ ಇಲ್ಲಿ ಜಂಪ್ ಹೋಗಿ ಪಲ್ಟಿ ಹೊಡೆದು. ನಾವು ಒಂದ್ಸತಿ ಅವ್ರ ಕಂಬ ಹೋಗಿತ್ತದು, ಆದಾಗ ಹೇಳಿದೆ, ಸರ್ ಇದಕ್ಕೆ ಸೈಡಿಗೆ ಹಾಕ್ಬೇಡಿ ಕಂಬ ಸರ್ ಇಲ್ಲಿ ಅಂತ ಅಂದಾಗ, ಇಲ್ಲ ಮರ ಜಾಗ ಇಲ್ಲ ಇಲ್ಲಿ ಅಂತ ತಂದು ಅಲ್ಲೇ ಹಾಕಿದ್ರು. ಅದು ಒಂದ್ಸತಿ ಅವ್ರಿಗೆ ಗಮನಕ್ಕೆ ಕೊಟ್ಟಿದ್ದೆ. 3 ವರ್ಷ ಆಯ್ತು ಈಗ ಇದೇ ಥರ ನಡೀತಾ. ಆದ್ರೆ ಆ ಸತಿ ಎಲ್ಲ ಉಳಿಸ್ಕೊಂಡಿದ್ದೆ, ಏನೇನೋ ಮಾಡಿ ಪ್ರಯತ್ನ ಮಾಡಿ ನೀರಿರೋದು ಉಳಿಸ್ಕೊಂಡೆ. ಈ ಸತಿ ನಮ್ಮಲ್ಲಿ TC ಪ್ರಾಬ್ಲಮ್ ಆಗಿ ಕರೆಂಟೇ ಇರಲಿಲ್ಲ. ಎಕ್ಸ್ಪರ್ಟ್ ಅಂದ್ರೆ ನಮಗೀಗ ಹೆಚ್ಚು ಕಡಿಮೆ ಒಂದು 300-350 ಅಡಿಕೆ ಗಿಡ, ಅದು ಬಾಳೆ ಏನು ಸಂಪೂರ್ಣ ನಾಶ ಹೋಗಿದೆ. ಅದ್ರ ಏನು ಬರಲ್ಲ ಬಿಡ್ರಿ, ಅದೆಲ್ಲ ನೋಡ್ಕೆ ಬಂದಿದೆ. ಫೋಟೋನ ತಂದಿದ್ದೀವಿ ಇಲ್ಲಿ. ಈಗ ಅದಕ್ಕೆ ಅವರಿಗೆ ಮನೆಗೆ ಸಲ್ಲಿಸಿ ಫೋಟೋ ಕೊಡಬೇಕು ಅಂತಲೇ ಅದಕ್ಕೆ ನಿಮ್ಮನ್ನು ಕರೆಸಿದ್ವಿ. ಯಾಕಂದ್ರೆ ಅವ್ರಿಗೆ ಹಿಂದೆ ಒಂದು ಸತಿ ಗಮನ ಕೊಟ್ಟು ಅವ್ರಿಗೆ ಮನವಿ ಕೊಟ್ಟಿದ್ದೆ ನಾನು. ಯಾಕಂದ್ರೆ ನಮ್ಮ ತಾಯಿ ನಾಡನ್ನ ಸರವತಿಯಲ್ಲಿ ಮುಳುಗಡೆ ಆಗಿ ಮತ್ತೆ ಇಲ್ಲಿ ಬಂದು ಸರವತಿ ಕಾಲೋನಿ ಅಂತಲೇ ಅದು ಆ ಊರ ಹೆಸರು. ಆ ಭಾಗ ಸರ್ ನಮಗೊಂದು TC ಕೊಡಿ. ಯಾಕಂದ್ರೆ ಅಲ್ಲಿ ಒಂದು ಹೆಚ್ಚು ಕಡಿಮೆ 40-48 ಮೋಟ್ರ್ ಇದ್ದು, ಈಗ ಸಡ್ಲಿಕ್ಕೆ ಆಗಿ 24 ಮೋಟ್ರ್ ಇದೆ. ಆದರೂ ಅಲ್ಲಿ TC ಹವಿ ಲೋಡೇನೆ ಅದು. ಈಗ ಜಯೇಶ್ ಅವರಿಗೆ ಗೊತ್ತಿದೆ ಮತ್ತು ಲೈನ್ ಮೆನಿಗೂ ಗೊತ್ತಿದೆ. ಈಗಾಗಲೇ 7 ಮೋಟ್ರ್ ಸ್ಯಾಂಕ್ಷನ್ ಇದೆ. ಅಲ್ಲಿ ಒಂದು TC ಕೊಟ್ಟಿದ್ರೆ ನಮಗೆ ನಿನ್ನೆ ತೋಟವನ್ನು ಕಾಪಾಡ್ಕೊಂತಿದ್ದೆ ನಾನು. TCನೇ ಇಲ್ಲ ಅಲ್ಲಿ. ಹಂಗಾಗಿ ಕಗ್ಲಿಯಿಂದ ಬರ್ಬೇಕು ಆ TC. ಕಗ್ಲಿಯಿಂದ ಬರೋದಕ್ಕೆ ಅಲ್ಲಿ ಅನುಕಾರಣದಿಂದ ಕರೆಂಟ್ ಬಂದಿಲ್ಲ. ಅಲ್ಲ, ಇದು KB ಅವ್ರದ್ದು, ಮತ್ತೆ ಅವ್ರದ್ದು ಮತ್ತೆ ಬೇರೆ ಯಾರು ಬಂದಿಲ್ಲಲ್ಲ. KB ಅವ್ರದ್ದೇ ಕಂಪ್ಲೇಂಟ್ ಆಗಿರೋದು, ಅವ್ರದಿಂದಲೇ ಮಿಸ್ಟೇಕ್ ಆಗಿ ಆಗಿದ್ದದು ಬೆಂಕಿ. ಹೌದು, ಈ ಅನಾಹುತ ಆಗಿರೋದು ಅವರಿಂದಲೇ. ಯಾಕೆಂದ್ರೆ ಅವರಲ್ಲಿ ತಕ್ಷಣ ನಾವು ಫೋನ್ ಮಾಡಿದಾಗ ಲೈನ್ ಮೆನ್ಗಳಲ್ಲಿ ಯಾರು ಸಿಕ್ಕದಾಗಿದ್ರೆ ಯಾವ್ದಾರು ಒಂದು ಉಳಿಸ್ಕೋಬೋದಿತ್ತು. ಅವರವ್ರ ಕಷ್ಟದಲ್ಲಿ ಅನುಕಾರಣದಲ್ಲಿ ಸಾಗರದಾಗಿದ್ದ ಲೈನ್ ಮೆನ್ ಬಿಡಿ, ಒಬ್ಬನೇ ಇರೋದಂತೆ ಲೈನ್ ಮೆನ್. ಅವ್ರು ಕೇಳಿದೆ ಹಿಂದೆ ಒಂದ್ಸತಿ ಕೇಳಿದೆ, ಸರ್ ನೀವೇನು ಇಡೀ ಒಂದು 20-28 TCಗೆ ಒಬ್ಬರು ಇಟ್ಟಿದ್ರಲ್ಲ ಸಾರ್ಕ ಅಂತ ಕೇಳಿದಾಗ, ಏನ್ ಮಾಡಿದ್ರಿ, ಎಲ್ಲ ಕಾಂಟ್ಯಾಕ್ಟ್ ಕೊಟ್ಟಿದ್ದೀವಿ, ಲೈನ್ ಮೆನ್ ಒಬ್ಬನೇ. ಆ ಹುಡುಗನಿಗೂ ಹೇಳಿದೆ ನಾನು, ಲೈನ್ ಮೆನ್ ಸಂತೋಷ ಅಂತೇಳಿ, ಏನ್ ತಮ್ಮ ನೀನು ಒಬ್ಬನೇ ಇರ್ಕೊಂಡು ಇಷ್ಟೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ನಷ್ಟ ಆಗುತ್ತೋ, ಆವಾಗ ನಿನ್ನನ್ನು ಕರೆಯೋಕ್ಕೆ ಹೋಗೋದು ನಾನು ಅಂತ ಕೇಳಿದಾಗ, ಏನು ಮಾಡಿದ್ರಿ, ನಾನು ಒಬ್ಬನೇ ಇರೋದು,
ಆ ಹುಡುಗನು ಆ ಥರ ಲೈನ್ ಮ್ಯಾನ್ ಅವರು ಹಾಗೆ ಈ ಥರ ಹೊಂದಿಸ್ತಾರೆ. ನಿನ್ನೆ ನಾನು ಆ ಬೆಂಕಿ ಎದ್ದ ತಕ್ಷಣ ಅವ್ರಿಗೆ ಫೋನ್ ಮಾಡಿದಾಗ ಅವರು ಸಾಗರದಲ್ಲಿದ್ದರು. ಒಟ್ಟಾರೆಯಾಗಿ ಕೆಇಬಿ ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ. ಈ ಘಟನೆ ನಡೆದಿರೋದು ಅವರು ಬಂದು ನೋಡ್ಕೊಂಡು ಪರಿಶೀಲನೆ ಮಾಡಿ ನೋಡ್ಲಿ ಅಲ್ಲಿ ಅವರಿಂದಲೇ ಆಗಿರೋದು. ಮತ್ತೆ ಇಲ್ಲಾಂದ್ರೆ ಬೇರೆ ಯಾವ ಕಾರಣನೂ ಇಲ್ಲ ಅಲ್ಲಿ. ಮತ್ತೆ ಬೇರೆ ಯಾವ್ದು ಕಾರಣನೂ ನಾವು ಇಷ್ಟಪಡಕ್ಕೆ ಆಗಲ್ಲ. ಅದ್ರಲ್ಲಿ ಎಲ್ಲರಿಗೂ ನೋಡಿದವ್ರಿಗೂ ಕಾಣುತ್ತೆ, ಅಲ್ಲಿ ಅವ್ರು ಬಂದರೂ ಗೊತ್ತಾಗುತ್ತೆ.